ಈ ಸೊರೋಸ್ ಅಂತ ನೀವೇನೋ ಹೇಳ್ತೀರಿ, ಯಾವ ಥರ ನಂಟಿದೆ ಅಲ್ಲಿ? ಈ ಕಡೆ ಫೋರ್ಡ್ ಫೌಂಡೇಶನ್ ಅಂತ ಹೇಳ್ತೀರಿ. ಈ ನಂಟು ದೇಶ ವಿರೋಧಿ ಕೃತ್ಯ. ಬರೋಬ್ಬರ ದೇಶದ ಮಾನ ಕಳೀತಿದ್ದಾರೆ ಅಂತ ಬಂದಾಗ ಓಪನ್ ಆಗಿ ಒಂದು ಹಾಲಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಮುಂದೆನೇ ರಾಹುಲ್ ಗಾಂಧಿ ಮಾತಾಡಿರೋದು. ಎಲ್ಲೋ ಕದ್ದು ಮುಚ್ಚಿ ಏನೋ ಮಾತಾಡಿ ಅದೇನೋ ಯಾರಿಗೋ ಕೇಳಿಸ್ಬಿಡ್ತು ಅನ್ನೋದಿಲ್ಲ. ಓಪನ್ ಯಾವುದೇ ದೇಶಕ್ಕೆ ಹೋದರೂ ಆ ಡಿಬೇಟ್ಗಳು ಸೋಷಿಯಲ್ ಮೀಡಿಯಾಲೂ ಸಿಗುತ್ತೆ, ನಿಮಗೆ ಮಾಧ್ಯಮದಲ್ಲೂ ನಿಮಗೆ ಸಿಗುತ್ತೆ ಅಂತಿದ್ದಾಗ ದೇಶದ ಅಧಿಕಾರದ ಚುಕ್ಕಾಣಿರ್ತಕ್ಕಂಥವ್ರು ನೀವು ದೇಶ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ, ಸ್ಪೀಕರ್ ಸಾಹೇಬ್ರೆ ನೀವೇನ ಮಾಡಿಬಿಡಿ ಇವ್ರನ್ನ, ಇವ್ರು ನಾಚೆ ಹಾಕ್ಬಿಡಿ ನೀವು ಅಂತ ಹೇಳಿದಾಗ ನಿರೂಪಿಸ್ಬೋದಲ್ಲ. ED ಇಟ್ಕೊಳ್ಳಿ, CBI ಇಟ್ಕೊಳ್ಳಿ, IT ಇಟ್ಕೊಳ್ಳಿ, ರಕ್ಷಣಾ ಇಲಾಖೆ ಇಟ್ಕೊಳ್ಳಿ, ಗೃಹ ಇಲಾಖೆ ಇಟ್ಕೊಳ್ಳಿ, ವಿದೇಶಾಂಗ ಸಚಿವಾಲಯವನ್ನು ಇಟ್ಕೊಳ್ಳಿ, ಎಲ್ಲ ನಿಮ್ಮ ಕೈಲೇ ಇರೋದು. ಮೊದಲು ಬರೀ ಸದನದಿಂದ ಆಚೆ ಹಾಕಬೇಡಿ, ಪರ್ಮನೆಂಟ್ ಜೈಲಲ್ಲಿ ಕೂಡಿಸ್ಬಿಡಿ, ಆ ಕೆಲಸ ಮಾಡಿ ಅಂತ ಹೇಳೋದು. ಇದು ಬರ್ಬಿಟ್ಟು ಸ್ಪೀಕರ್ ಮುಂದೆ ಎತ್ಕೊಂಡು ನಿಶಿಕಾಂತ್ ದುಬೆ ಅದು ಮಾಡಿ ಇದು ಮಾಡಿ ಅಂತ ಕೇಳಿದ್ರೆ ಸ್ಪೀಕರ್ ಈ ಸ್ಪೀಕರ್ ಇದು ಅವ್ರ ಕೈಲಿ ಆಗುತ್ತಾ? ದೇಶ ವಿರೋಧಿ ಅಂತ ಪ್ರೂವ್ ಮಾಡಬೇಕಾಗಿರೋದು ಯಾರು ಹೇಳಿ ನಮಗೆ, ಒಬ್ಬ ಮನುಷ್ಯನನ್ನು ದೇಶದಲ್ಲಿ? ನೋಡಿ, ಅದನ್ನೇ ನಾನು ಒಂದಷ್ಟು ಕ್ಲಾರಿಫೈ ಮಾಡ್ತೀನಿ. ಈಗೇನು ರಾಹುಲ್ ಗಾಂಧಿಯವರು ಏನು ಕೆಲವೊಂದು ವಿಷಯಗಳು ಅಲ್ಲಿ ಏನು ಈ ಸಂಸತ್ತನ್ನು ವೇದಿಕೆಯನ್ನಾಗಿಸಿ ಜನರಿಗೆ ಏನು ಹೊರಗಿನ ಪ್ರಪಂಚಕ್ಕೆ ಕೆಲವೊಂದು ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಅದನ್ನ ನಿಶಿಕಾಂತ್ ದುಬೆ ಅವರು ಪ್ರಶ್ನಿಸಿದ್ದಾರೆ. ಅದು ಸಬ್ಸ್ಟಾನ್ಷಿಯಲ್ ಮೋಷನ್ ಅಂತ ಹೇಳುವ ಒಂದು ಅಲ್ಲಿ ಅದರದೇ ಆದ ಒಂದು ಕಾನೂನು ಚೌಕಟ್ಟಿನಲ್ಲಿ ಅಲ್ಲಿ ಕೇಳಲ್ಪಟ್ಟಿದ್ದಾರೆ. ಅದಕ್ಕೆ ಕಾರಣ ನಾನು ಒಂದಷ್ಟು ಹೇಳ್ತೀನಿ. ಈಗ ಜಾರ್ಜ್ ಸುರೇಶ್ ಅಂತೇಳಿ ವಿಷಯ ಬಂತು ಇವಾಗ, ಅದ್ರ ಬಗ್ಗೆ ನಾನು ಒಂದಷ್ಟು ವಿಷಯಗಳನ್ನು ಹೇಳ್ತೀನಿ. ಜಾರ್ಜ್ ಸುರೇಶ್ ಅಂತ ಹೇಳೋ ವ್ಯಕ್ತಿ ಬ್ರಿಟನ್ ಸಂಸತ್ತನ್ನೇ ಹೈಜಾಕ್ ಮಾಡ್ಲಿಕ್ಕೆ ಹೊಡ್ತಾರೆ ತನ್ನ ಬಿಸ್ನೆಸ್ಸಿಗೋಸ್ಕರ. ಅಲ್ಲಿ ಆಂಟಿ ನ್ಯಾಷನಲಿಸ್ಟ್ ಅಂತೇಳಿ ಅವರು ಬಿರುದು ಪಡ್ಕೊಳ್ತಾರೆ. ಅಂಥವರ ಒಂದು ಆಂಟಿ ನ್ಯಾಷನಲಿಸ್ಟ್ ಜೊತೆಗೆ ಇವರಿಗೇನು ಕೆಲಸ? ಹೊರದೇಶಗಳಲ್ಲಿ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ದಲಿತರಿಗೆ ನೀವು ಸರಿಯಾದ ಏನು ಮೀಸಲಾತಿಯನ್ನು ಒದಗಿಸಬೇಡಿ ಅಂತ ಹೇಳ್ತಾರೆ. ನೀವು ಇಲ್ಲಿ ಪಾಕಿಸ್ತಾನದ ಮೇಲೆ ಏನು ದಾಳಿ ಮಾಡಿದ್ರೆ ಅದಕ್ಕೆ ಪ್ರೂಫ್ ಕೊಡಿ ಅಂತ ಅಲ್ಲಿ ಎಲ್ಲಿ ಹೇಳ್ತಾರೆ? ಹಾಗಾದ್ರೆ ಇವರಿಗೆ ನಮ್ಮ ದೇಶದ ರಾಷ್ಟ್ರೀಯತೆ ಬಗ್ಗೆ, ಸಾರ್ವಭೌಮತ್ವದ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ವಾ? ಇಲ್ಲಿ ಸಂವಿಧಾನದ ಬಗ್ಗೆ ಯಾವುದೇ ರೀತಿ ನಂಬಿಕೆ ಇಲ್ವಾ? ಅಲ್ಲಿ ಹೇಳುವ ಅವಶ್ಯಕತೆ ಇತ್ತಾ? ಒಂದ್ ಕಡೆ ಹೇಳ್ತಾರೆ ಟ್ರಂಪ್ ಮೋದಿಯ ಉಸಿರನ್ನೇ ಘಟಿಸಿದ್ದಾರೆ ಅಂತೇಳಿ, ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳುವ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಮಾಧ್ಯಮದ ಬಗ್ಗೆನೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿರಬಹುದು. ಮಾಧ್ಯಮದವರನ್ನೂ ಸಹಿತ ಇಲ್ಲಿ ಆರೋಪಿ ಸ್ಥಾನದಲ್ಲಿ ಇರಿಸುವಂತಹ ಕೆಲಸ ಇವತ್ತಿನ ದಿವಸ ರಾಹುಲ್ ಗಾಂಧಿ ಇವತ್ತಿನ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಮಾಡಿದ್ದಾರೆ. ಅಂದ್ರೆ ನೀವು ಸಂಸತ್ಗೆ ಹೋಗ್ತಾ ಇರುವುದು ಜನರಿಗೆ ಅಪಪ್ರಚಾರ, ತನ್ನ ಅಸ್ತಿತ್ವವನ್ನು ಉಳಿಸಲಿಕ್ಕೋಸ್ಕರ ಜನರಿಗೆ ಅಪಪ್ರಚಾರ ಮಾಡುವ ಮುಖಾಂತರ. ನೋಡಿ, ನೀವು ಟೀಕೆ ಟಿಪ್ಪಣಿ ಯಾವುದನ್ನೇ ಮಾಡಿ ಅದು ಏನಿದೆ ಅಂತಂದ್ರೆ ಒಂದು ಚೌಕಟ್ಟಿನಲ್ಲಿ ಇರಲಿ. ಚೌಕಟ್ಟು ಅಂದ್ರೆ ಯಾವ ರೀತಿ? ಒಂದು ಅಭಿವೃದ್ಧಿ ಪರವಾಗಿರ್ಲಿ. ಅಲ್ಲಿ ಸೆಷನ್ ನಡೆಸಲು ಏನಕ್ಕೆ ಇಷ್ಟೆಲ್ಲ ಜನರ ಒಂದು ತೆರಿಗೆ ಹಣದಿಂದ ಅಲ್ಲಿ ಸಂಸತ್ತಲ್ಲಿ ಯಾಕೆ ಅಧಿವೇಶನ ನಡೆಸ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಜನರ ಅಭಿವೃದ್ಧಿಗೋಸ್ಕರ, ಜನರ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ಲಿ ಅಂತ ನಡೆಸ್ತಾರೆ ವಿನಃ ಈ ತರ ಅನ್ಪಬ್ಲಿಷ್ಡ್ ಬುಕ್ ಅನ್ನ ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ನೋಡಿ, ಅನ್ಪಬ್ಲಿಷ್ಡ್ ಬುಕ್ ಅನ್ನ ನೀವು ಅಲ್ಲಿ ಸಂಸತ್ತಲ್ಲಿ ತೋರಿಸುವ ಹಾಗಿಲ್ಲ. ಅದು ಸಹಿತ ಅಲ್ಲಿ ಅಪರಾಧವೇ. ಕಾನೂನಲ್ಲಿ ಹೇಳುತ್ತೆ, ಅದು ಸೆಕ್ಷನ್ ವೈಸು ನಾನು ಹೇಳಬಲ್ಲೆ ಬೇಕಾದ್ರೆ. ಅದನ್ನೇ ಮಾತಾಡಿ. ಪೆಂಗ್ವಿನ್ ಅಂತ ಹೇಳಿ ಒಂದು ನಿಮಿಷ ಕೇಳಿಸಿ. ಈಗ ಶರತ್ ಏನ್ ಗೊತ್ತಾ? ಶರತ್ ನಾವೇನು ಹೇಳ್ತೀವಿ ಗೊತ್ತಾ? ಇದನ್ನ ನೀವು ಬಿಡಬೇಡಿ, ರಾಹುಲ್ ಗಾಂಧಿ ವಿಚಾರಗಳನ್ನ ನೀವು ಬಿಡಬೇಡಿ ದಯವಿಟ್ಟು. ಸೆಷನ್ನಲ್ಲೇ ಮಾತಾಡಿ. ಹರ್ದೀಪ್ ಸಿಂಗ್ ಪುರಿ ಹೆಸರು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಯಾಕೆ ಬಂತು ಅಲ್ಲೇ ಕೇಳಿ. ಅದನ್ನ ಕೇಳಿಸ್ಕೋಬೇಕು ನೀವು ಪೂರ್ತಿ. ನೀವು ಹೇಳಿ ನಾನು ಕೇಳಿಸ್ಕೊಂಡಿದ್ದೀನಿ. ಹರ್ದೀಪ್ ಸಿಂಗ್ ಪುರಿ ಹೆಸರು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಯಾಕೆ ಬರ್ತಾ ಇದೆ? ಆ ದ್ವೀಪ ಅಂದ್ರೆ ಯಾವುದು? ಯಾರ ನಂಟಲ್ಲಿದ್ರು? ಇದು ಇಡೀ ಪ್ರಪಂಚದಲ್ಲಿ ಈ ವ್ಯಕ್ತಿಗಳ ಹೆಸರು ಬರುವುದರೊಂದಿಗೆ ಭಾರತದ ಮಾನ ಇಲ್ಲಿ ಹರಾಜಾಗ್ತಿದೆ ಅಂತ ನಿಮ್ಗೆ ಅನಿಸ್ತಿಲ್ವಾ? ಹರ್ದೀಪ್ ಸಿಂಗ್ ಪುರಿ ಯಾರು? ಎಪ್ಸ್ಟೀನ್ಗೂ ಆ ಶಿಶುಕಾಮಿ, ಮಕ್ಕಳ ಕಾಮಿ ಎಪ್ಸ್ಟೀನ್ಗೂ ಇವ್ರಿಗಿರ್ತಕ್ಕಂಥ ನಂಟೇನು ಕೇಳಬೇಕಲ್ಲ ನಾವು. ಅದನ್ನ ಈ ದೇಶ ಕೇಳಬಾರ್ದಾ? ಬಿಟ್ಬಿಡಿ. ಈ ಪುಸ್ತಕದ ವಿಚಾರಕ್ಕೆ ಬರ್ತೀನಿ. ರಾಹುಲ್ ಗಾಂಧಿ ಏನು ಕೇಳಿದ್ದಾರೋ, ನಿಮ್ಮಲ್ಲಿ ಯಾರು ನಿಶಿಕಾಂತ್ ದುಬೆ ನಿಂತ್ಕೋತಾರ ನಿಂತ್ಕೊಳ್ಳಿ, ನಿಮ್ಮಲ್ಲಿ ಯಾರಿದ್ದಾರೋ ನಿಂತ್ಕೊಳ್ಳಿ, ಅಮಿತ್ ಶಾ ನಿಂತ್ಕೋತಾರ ನಿಂತ್ಕೊಳ್ಳಿ. ಕಾನೂನು ಪ್ರಕಾರ ಅಲ್ಲೇ ಎಕ್ಸ್ಪೋಸ್ ಮಾಡಿ ಬಿಸಾಕಿ. ಯಾರು ಬೇಡ ಅಂತಿದ್ದಾರೆ ನಿಮಗೆ?